ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ಪ್ರೀತಿಗಳು ಇತಿಹಾಸವಾಗುತ್ತವೆ, ಕೆಲವು ನೆನಪುಗಳಾಗುತ್ತವೆ, ಇನ್ನೂ ಕೆಲವು ಸುಂದರ ಕಾದಂಬರಿಗಳಾಗುತ್ತವೆ. ಬದುಕಿನ ಹಾದಿಯಲ್ಲಿ ಅಕಸ್ಮಾತಾಗಿ ಸಿಗುವ ಕೆಲವು ಅಪರಿಚಿತ ಮುಖಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತವೆ. ಇಂಜಿನಿಯರಿಂಗ್ ಮುಗಿಸಿ ಭವಿಷ್ಯದ ಹುಡುಕಾಟದಲ್ಲಿದ್ದ ಯುವಕನೊಬ್ಬನ ಸರಳ ರೈಲು ಪ್ರಯಾಣ, ಹಳಿಗಳ ಮೇಲೆ ಎದುರಾದ ಆ ಒಂದು ಯಾದೃಚ್ಛಿಕ ಘಟನೆ ಮರೆಯಲಾಗದ ಅಪರೂಪದ ಪ್ರೇಮಕಾವ್ಯಕ್ಕೆ ಮುನ್ನುಡಿಯಾಗುತ್ತದೆ. ಇಲ್ಲಿ ನಾಯಕನೂ ಇಲ್ಲ, ಖಲನಾಯಕನೂ ಇಲ್ಲ. ಇಲ್ಲಿರುವುದು ಬದುಕಿನ ಹೋರಾಟದ ಮುಂದೆ ಮೌನವಾಗಿ ಸೋತು ನಿಂತ ಪವಿತ್ರ ಪ್ರೇಮ ಮತ್ತು ನೆನಪುಗಳ ಆಳವಾದ ಮೌನವಷ್ಟೆ. ಮಕರ ಮಳಲಿ ಚನ್ನೇನಹಳ್ಳಿ ಕರಿಯಪ್ಪ ರವೀಶ ಅವರ ಸೂಕ್ಷ್ಮ ಮನಸ್ಸಿನ ಬರಹದಲ್ಲಿ ಕಥಾಬಿಂದು ಪ್ರಕಾಶನದ ಮೂಲಕ ಹೊರಬಂದಿರುವ ಭಿನ್ನ ಸಾಹಿತ್ಯಿಕ ಅನುಭವದ ಕಾದಂಬರಿ ವಿರತಾಶ್ವೆ. ಮನಸ್ಸಿನ ಮೂಲೆಯಲ್ಲಿ ಮೌನವಾಗಿ ಅಡಗಿರುವ ನಿಮ್ಮದೇ ಹಳೆಯ ನೆನಪುಗಳನ್ನು ಮತ್ತೆ ಕೆದಕಿ ಕಳೆದುಕೊಂಡ ಆಪ್ತರನ್ನು ಪ್ರೀತಿಯಿಂದ ನೆನಪಿಸುವ ಸುಂದರ ಕೃತಿ. ಓದಲು ಮರೆಯದಿರಿ ವಿರತಾಶ್ವೆ. ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.